ಪುಷ್ಪಲತಾ ಮೇಡಮ್ ಅವರು ಉಪಾಧ್ಯಕ್ಷರು, ಈ ಸಂಘದ ಮುಖ್ಯ ಪಿಲ್ಲರು. ಈ ಸಂಘದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘ. ನನ್ನ ಹೆಸರು ಪುಷ್ಪಲತಾ. ನಾನು ಈ ಕ್ಯಾರ್ಪೇಟೆ ತಾಲೂಕಿಗೆ ಉಪಾಧ್ಯಕ್ಷರಾಗಿದ್ದೀನಿ. ಏನು ಹೇಳ್ತೀನಪ್ಪ ಅಂತ ಅಂದರೆ, ಇದೇ ಮೊಟ್ಟ ಮೊದಲ ಬಾರಿಗೆ ಮಾಡ್ತಿರೋದು, ಯಾರೂ ಮಾಡಿಲ್ಲ. ರೈತರ ಸಂಘದಿಂದ ಸಮಾವೇಶ ಯಾರೂ ಕ್ಯಾರ್ಪೇಟೆಲ್ಲಿ ಮಾಡಿಲ್ಲ, ಇದೇ ಮೊಟ್ಟ ಮೊದಲಿಗೆ ಮಾಡ್ತಾ ಇರೋದು. ಅದರಲ್ಲಿ ಏನು ಅಂದರೆ, ರೈತರು ಬೆಳೆದಂಥ ಬೆಲೆಗೆ ಯಾವುದೇ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಮತ್ತು ಯಾವುದೇ ಒಂದು ಅಧಿಕಾರಿ, ಒಂದು ಪಂಚಾಯತಿ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ಒಂದು ಪುರಸಭೆ ಆಗ್ಬೋದು, ಎಲ್ಲಿಗೆ ಹೋದ್ರೂ ರೈತರಿಗೆ ಮನ್ನಣೆ ಕೊಡ್ತಾ ಇಲ್ಲ. ಯಾವುದೇ ದಾಖಲಾತಿಗಳು ಕೇಳಿದ್ರು ಇವತ್ತು ಬಾ ನಾಳೆ ಬಾ, ಒಂದು ಯಾವ್ದಾರ ಒಂದು ಬರ್ತ್ ಸರ್ಟಿಫಿಕೇಟ್ ತಗೋಬೇಕಾಗಲಿ, ಒಂದು RTC ತಗೋಬೇಕಾಗಲಿ, ಒಂದು ಯಾವುದೇ ಒಂದು ಇದು ತೊಗೋಬೇಕಾಗಲಿ, ಬರೀ ಕಾಯಿಸ್ತಾರೆ ಹೊರತು ಯಾವುದೇ ಒಂದು ಬೇಗ ಕೊಡ್ತಾ ಇಲ್ಲ. ಅಂಥದನ್ನೆಲ್ಲ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಇದೊಂದು ಸಮಾವೇಶದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಮೀಜಿ ಕಡೆಯಿಂದ ಮತ್ತು ಒಳ್ಳೆ ಗಣ್ಯ ವ್ಯಕ್ತಿಗಳಿಂದ ಅವಕ್ಕೆಲ್ಲ ಸಮಾಲೋಚನೆ, ಇದು ಯಾವ ಥರ ಇದು ಮಾಡಬೇಕು ಅನ್ನೋದೆಲ್ಲ ಸಿಗ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಒಂದು ಬೃಹತ್ ಸಮಾವೇಶದಿಂದ ಎಲ್ಲ ರೈತರಿಗೂ ಸಹಿತ ಒಂದೇ ವೇದಿಕೆಯಲ್ಲಿ ಎಲ್ಲ ಕಾರ್ಯಾಗಾರನ ಹಮ್ಮಿಕೊಂಡಿದ್ದೀವಿ. ಸ್ವಾಮೀಜಿಗಳಿರ್ಬೋದು ಮತ್ತು ಅತಿಥಿಗಳಿರ್ಬೋದು, ಅದಕ್ಕೆ ಬಂದಂಥ ಮತ್ತು ಪುರಸ್ಕೃತ ಇವ್ರಿಗೆಲ್ಲ ಸನ್ಮಾನನ ಈ ಸಮಾವೇಶದಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ರೈತರು, ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತರು ಸಹಿತ ನಿಮ್ಮನ್ನದೇ ಹಬ್ಬ ಅಂತ ತಿಳ್ಕೊಂಡು ಎಲ್ಲ ರೈತರು ಬಂದು ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.